ಇನ್ನು ಬೈಂದೂರಲ್ಲಿ ನಕ್ಸಲರ ಓಡಾಟದ ಸುದ್ದಿ ಬೆನ್ನಲ್ಲೇ ಆತಂಕ ಶುರುವಾಗಿದೆ. ಉಡುಪಿಯ ಬೈಂದೂರಲ್ಲಿ ನಕ್ಸಲರ ಓಡಾಟದ ಸುದ್ದಿ ಬೆನ್ನಲ್ಲೇ ಆತಂಕ. ಉಡುಪಿಯ ಕೊಲ್ಲೂರು ವ್ಯಾಪ್ತಿಯಲ್ಲೂ ಕೂಡ ನಕ್ಸಲರ ಹೆಜ್ಜೆ ಪತ್ತೆಯಾಗಿದೆ. ಟಿವಿ9ಗೆ ಪ್ರತ್ಯಕ್ಷದರ್ಶಿಯಿಂದ ಸ್ಫೋಟಕ ಮಾಹಿತಿ ಲಭ್ಯವಾಗಿರೋದು. ಕೊಲ್ಲೂರಿನ ಉದಯನಗರ ನಿವಾಸಿ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಮಧ್ಯರಾತ್ರಿ ನಕ್ಸಲರ ಓಡಾಟ ಕಂಡುಬಂದಿದೆಯಂತೆ. ತಡರಾತ್ರಿ 2:30ಕ್ಕೆ ಮನೆ ಹತ್ತಿರದಿಂದ ನಕ್ಸಲರು ಹೋಗಿದ್ದಾರೆ. ಮಂಕಿ ಕ್ಯಾಪ್ ಹಾಗೂ ಬ್ಯಾಗ್ ಹಾಕೊಂಡಿದ್ದ 5 ಇಬ್ಬರಲ್ಲಿ ಕೋವಿ ಇರೋದು ಕೂಡ ಕಂಡಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ನಾಯಿ ಬೊಗಳಿದ್ದರಿಂದ ಮನೆ ಒಳಗಡೆಯಿಂದ ನೋಡಿದ್ದೆ. ಬೆಳಗ್ಗೆ ಎಎನ್ಎಫ್ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ಬೈಂದೂರಲ್ಲಿ ನಕ್ಸಲರ ಓಡಾಟ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನಕ್ಸಲರ ಓಡಾಟ ಈ ಹಿಂದೆ ಸಾಕಷ್ಟು ಆತಂಕ ಕಾರಣವಾಗಿತ್ತು. ಇದೀಗ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ, ಶಾಂತವಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ನಕ್ಸಲರ ಹೆಜ್ಜೆ ಪತ್ತೆಯಾಗಿರೋದು ಆತಂಕಕ್ಕೆ ಕಾರಣವಾಗಿದೆ. ಈಗ ಒಂದು 10 ವರ್ಷದ ನಂತರ ಏನು ಮೂಮೆಂಟ್ ಇಲ್ಲ. 10 ವರ್ಷ ಮೊದಲೇ ಒಂದು ಸಲ ಇಲ್ಲಿ ಎನ್ಕೌಂಟರ್ ಆಯ್ತಲ್ಲ ಎಡಮೋಗಿ, ಆ ಟೈಮಿಗೆಲ್ಲ ಒಂದು ಸ್ವಲ್ಪ ಬಂದು ಹೋಗಿದ್ದು ಮನೆಯಲ್ಲೆಲ್ಲ. ನಂತರ ಏನು ಮೂಮೆಂಟ್ ಇಲ್ಲ. ಈಗ ಒಂದು ಅಂದಾಜು ಸ್ವಲ್ಪ ಜನ ಡೌಟಲ್ಲಿ ನೋಡಿದಷ್ಟೇ. ಮೊನ್ನೆ ರಾತ್ರಿ 2:30 ಒಂದು ಅಂದಾಜು ಒಂದು 5 ಜನ ರೈಫಲ್ಸಲ್ಲಿ ಒಂದು ಮುಂದೆ ಒಂದು 2 ಜನ ಮೇಲೆ ಕಾಣುತ್ತೆ. ಒಂದು ಕೋವಿ ಅಂತ ಕಾಣುತ್ತೆ. 5 ನಾನು ಹೇಳಿದಲ್ಲ 5 ಜನ ಹೋಗಿದಂತ. ಮೊದಲೇ ಅಂತ ನೋಡಲಿಲ್ಲ, ಪರಿಚಯ ಅಂತ ಇಲ್ಲ. ನಾವೊಂದು 30 ವರ್ಷ ಇಲ್ಲಿ KB ಇದ್ರಲ್ಲಿ ಬರುತ್ತಲ್ಲ ಕಲರು, ಹಸಿರು ಕಲರು, ಅದಂದು ಕಾಣ್ತಾ. ಇಲ್ಲಾಂದರೆ ಬ್ಲ್ಯಾಕ್ ರಾತ್ರಿ ತೋರೋದಿಲ್ಲ ಸರಿ. ಈಗ ಒಂದು 10 ವರ್ಷದ ನಂತರ ಏನು ಮೂಮೆಂಟ್ ಇಲ್ಲ.